Welcome to House of Fortune. ನಾನು ಡಾಕ್ಟರ್ ಅನಿತಾ. I'm an astrologer, numerologist, vastu consultant, crystal healer, life coach and much more. ಸೊ ಈ ಚಾನಲಲ್ಲಿ ನಿಮಗೆ ಆಸ್ಟ್ರಾಲಜಿ ಇನ್ಫಾರ್ಮೇಷನ್, ನ್ಯೂಮರಾಲಜಿ ಆಗಿರ್ಬೋದು, ಟ್ಯಾರೋ ಆಗಿರ್ಬೋದು, ಅಕಲ್ಟ್ ಸೈನ್ಸ್ ಆಗಿರ್ಬೋದು, ತುಂಬ ಆಸ್ಟ್ರಾಲಜಿ ಸೀಕ್ರೆಟ್ಸ್ ಆ್ಯಂಡ್ ಟಿಪ್ಸ್ ಆ್ಯಂಡ್ ಲಾಡ್ ಆಫ್ ಥಿಂಗ್ಸ್ ನಿಮಗೆ ಈ ಚಾನಲಲ್ಲಿ ಗೊತ್ತಾಗುತ್ತೆ. ಸೊ ದಯವಿಟ್ಟು ಬೇಗ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಇದ್ರದ್ದು ಉಪಯೋಗ ಪಡಿಸ್ಕೊಳ್ಳಿ. ಸೊ ಇವತ್ತಿನ ಟಾಪಿಕ್ ಬಂದ್ಬಿಟ್ಟು ಮೇಷರಾಶಿ. ಇವತ್ತು ನಾನು ಮೇಷರಾಶಿಯವ್ರ ಬಗ್ಗೆ ಮಾತಾಡ್ತೀನಿ. ದಟ್ ಮೀನ್ಸ್ ಏರೀಸ್. ಸೊ ಏರೀಸ್ ನಮ್ಮ 12 ಝೋಡಿಯಾಕ್ ಸೈನ್ಸ್ ಅಲ್ಲಿ ಇಟ್ಸ್ ದ ಫಸ್ಟ್ ಝೋಡಿಯಾಕ್ ಸೈನ್ ಏರೀಸ್. ಅಂಡ್ ಇದು ಸ್ಟಾರ್ಟ್ ಆಗೋದು ಫ್ರಮ್ ಮಾರ್ಚ್ 21 ಇಂದ ಏಪ್ರಿಲ್ 19 ವರೆಗೂ ಇದು ಇರುತ್ತೆ, ಅಕಾರ್ಡಿಂಗ್ ಟು ವೆಸ್ಟರ್ನ್ ಝೋಡಿಯಾಕ್ ಸೈನ್ ಸಿಸ್ಟಮ್. ಸೊ ಆ್ಯಂಡ್ ದೆನ್ ಬಟ್ ನಮ್ಮ ಇಂಡಿಯನ್ರಲ್ಲಿ ನಾವು ಹೇಗೆ ನೋಡ್ತೀವಿ ಅಂದರೆ, ರಾಶಿ ಬಂದ್ಬಿಟ್ಟು ಮೂನ್ ಕ್ಯಾಲ್ಕುಲೇಷನಿಂದ ಆಗುತ್ತೆ. ನಿಮ್ಮ ಚಾರ್ಟಲ್ಲಿ ನೀವು ಹುಟ್ಟಿದಾಗ ಮೂನ್ ಯಾವ ರಾಶಿಯಲ್ಲಿತ್ತೋ ಆ ರಾಶಿ ನಿಮ್ಮ ಮೂನ್ ಸೈನ್ ಆಗುತ್ತೆ, ಆಯಿತಾ? ಸೊ ನಾವು ಐ ಆಮ್ ಟಾಕಿಂಗ್ ಅಬೌಟ್ ಬೋತ್ ಮೂನ್ ಸೈನ್ ಆಗಿರ್ಬೋದು, ನಿಮ್ಮ ರೈಸಿಂಗ್ ಸೈನ್ ಆಗಿರ್ಬೋದು, ಅಥವಾ ನಿಮ್ಮ ಸನ್ ಸೈನ್ ಆಗಿರ್ಬೋದು. ಇದೆಲ್ಲನೂ ಎಲ್ಲಿ ಏರೀಸ್ ಬರುತ್ತೆ, ಎಲ್ಲಿ ಮೇಷ ಬರುತ್ತೆ, ಅದ್ರ ಬಗ್ಗೆ ನಾನು ಇವತ್ತು ಮಾತಾಡ್ತಾ ಇದ್ದೀನಿ. ಸೊ ದಿಸ್ ಇಸ್ ದ ಫಸ್ಟ್ ಝೋಡಿಯಾಕ್ ಸೈನ್. ಅವರ ಸಿಂಬಲ್ ಏನಿದೆಲ್ಲ ಇಟ್ಸ್ ರ್ಯಾಮ್. ಆ್ಯಂಡ್ ನೀವು ಅದು ಸಿಂಬಲ್ ನೋಡಿರ್ಬೇಕು, ನಾನು ಹಾಕ್ತೀನಿ ಇಲ್ಲಿ. ಸೊ ದೀಸ್ ಪೀಪಲ್ ವಿಲ್ ಬಿ ಸೋ ಪ್ಯಾಷನೇಟ್ ಆ್ಯಂಡ್ ಇವರಲ್ಲಿ ತುಂಬ ಕರೇಜ್ ಅನ್ನೋದು ಜಾಸ್ತಿ ಇರುತ್ತೆ. ಸೊ ದಿಸ್ ಸೈನ್ ಇಟ್ ಸೆಲ್ಫ್ ಸಿಂಬಲೈಸಸ್ ಲೀಡರ್ಶಿಪ್ ಕ್ವಾಲಿಟೀಸ್. ತುಂಬ ಸ್ಟ್ರಾಂಗ್ ಹೆಡೆಡ್ ಆಗಿರ್ತಾರೆ ಇವರು. ಆ್ಯಂಡ್ ತುಂಬ ಸ್ಟ್ರಾಂಗ್ ವಿಲ್ ಪವರ್ ಇರುತ್ತೆ ಇವ್ರ ಹತ್ರ. ಆ್ಯಂಡ್ ತುಂಬ ಏನಂತಾರೆ, ಕರೇಜಿಯಸ್, ಇಂಪಲ್ಸಿವ್ನೆಸ್ ಎಲ್ಲ ಇರುತ್ತೆ ಇವರ ಕ್ವಾಲಿಟೀಸಲ್ಲಿ. ಆ್ಯಂಡ್ ಬಂಡ್ ಧೈರ್ಯ ಅಂತಾರಲ್ಲ, ಅದು ಜಾಸ್ತಿ ಇರುತ್ತೆ. ಆ್ಯಂಡ್ ದೀಸ್ ಆರ್ ವೆರಿ ಗುಡ್ ಟ್ರೇಡ್ಸ್ ಆಫ್ ಏರೀಸ್ ಪೀಪಲ್, ಅಂದರೆ ಮೇಷರಾಶಿಯವ್ರದ್ದು. ಆ್ಯಂಡ್ ಇನ್ನೊಂದು ಕೆಲವೊಂದು ಕ್ವಾಲಿಟೀಸ್ ಹೇಳಬೇಕು ಅಂತಂದರೆ, ಇವರು ತುಂಬ ಆ್ಯಕ್ಷನ್ ಓರಿಯೆಂಟೆಡ್ ಪೀಪಲ್ ಆಗಿರ್ತಾರೆ. ನೀವು ನೋಡಿರ್ಬೋದು, ಇವರು ಏನೋ ತುಂಬ ಪ್ಲ್ಯಾನ್ ಮಾಡ್ತಾರೆ. ಆ್ಯಂಡ್ ಪ್ಲ್ಯಾನ್ ಮಾಡಿದ ತಕ್ಷಣ ಇವ್ರಿಗೆ ಎಲ್ಲ ಎಕ್ಸಿಕ್ಯೂಟ್ ಆಗಬೇಕು, ಅಷ್ಟು ಬೇಗ. ದೇ ಆರ್ ವೆರಿ ತುಂಬ ಸ್ಪೀಡಾಗಿ ಕೂಡ ಇರ್ತಾರೆ. ಆ್ಯಂಡ್ ದಿಸ್ ಇಸ್ ಅ ಫೈರ್ ಸೈನ್. So they'll be aggressive also sometimes. So sometimes they have to balance between the good and the bad. Like obviously ಎಲ್ಲ ರಾಶಿಯಲ್ಲಿ ಸ್ವಲ್ಪ ಗುಡ್ ಆ್ಯಂಡ್ ಸ್ವಲ್ಪ ಬ್ಯಾಡ್ ಇರುತ್ತೆ. ಸೊ ಇವರು ಕೂಡ ಅಷ್ಟೇ ಆ ಇಂಪಲ್ಸಿವ್ನೆಸ್ ನೇಚರ್ ಏನಿರುತ್ತಲ್ಲ ಅದನ್ನು ಸ್ವಲ್ಪ ಕಂಟ್ರೋಲಲ್ಲಿ ಇಟ್ಕೋಬೇಕು. ಅಗ್ರೆಸಿವ್ನೆಸ್ ಸ್ವಲ್ಪ ಕಂಟ್ರೋಲಲ್ಲಿ ಇಟ್ಕೋಬೇಕು. ಬಟ್ ಇಟ್ ಇಸ್ ಫೈನ್ ಇನ್ ಸೋ ಮೆನಿ ಥಿಂಗ್ಸ್. ಕಲಿಯುಗದಲ್ಲಿ ಅದೆಲ್ಲ ಸ್ವಲ್ಪ ಹೆಲ್ಪ್ ಆಗುತ್ತೆ. ಸೊ ಇಟ್ ಈಸ್ ಗುಡ್ ಫಾರ್ ಯು ಗೈಸ್. ಆ್ಯಂಡ್ ಈ ಏರೀಸ್ ಅವ್ರದ್ದು ಅಂದರೆ ಮೇಷ ರಾಶಿಯ ಅಧಿಪತಿ ಬಂದ್ಬಿಟ್ಟು ಮಂಗಳ. ಸೊ ಮಂಗಳ ಆಲ್ಸೋ ಫೈರ್ ಪ್ಲಾನೆಟ್ ಅಲ್ವಾ. ಮಂಗಳಗೆ ಎಷ್ಟು ಧೈರ್ಯ ಇರುತ್ತೆ. ಆ್ಯಂಡ್ ಇವರೆಲ್ಲ ನೋಡ್ಬೋದು ತುಂಬ ಸ್ವಲ್ಪ ಆ್ಯಕ್ಟಿವ್ ಆಗಿರೋದು ಇಷ್ಟ, ಆ್ಯಕ್ಟಿವ್ ಆಗಿರ್ತಾರೆ ಕೂಡ. ಆ್ಯಂಡ್ ಸ್ಪೋರ್ಟ್ಸಲ್ಲಿ ಇರ್ತಾರೆ. ಆ್ಯಂಡ್ ಇದು ಜಿಮ್ ಮಾಡ್ತಾರೆ. ಲೈಕ್ ದೆ ಲೈಕ್ ಲುಕಿಂಗ್ ಗುಡ್. ದೇ ವಾಂಟ್ ಟು ಶೋ ದ್ಯಾಟ್ ದೇ ಹ್ಯಾವ್ ಅ ವೆರಿ ಗ್ರೇಟ್ ಪರ್ಸ್ನಾಲಿಟಿ. ಸೊ ಆ ಥರ ಒಂದು ಪರ್ಸ್ನಾಲಿಟಿ ಇರುತ್ತೆ ಇವ್ರಿಗೆ. ಆ್ಯಂಡ್ ದೀಸ್ ಪೀಪಲ್ ವಿಲ್ ಆಲ್ಸೋ ಡೂ ಗುಡ್ ವೆನ್ ಇಟ್ ಕಮ್ಸ್ ಟು, ನಾನು ಹೇಳಿದ್ನಲ್ಲ ಅದೇ ಜಿಮ್ ಯಾರಾದರೂ ಇಟ್ಕೊಂಡ್ರೆ ತುಂಬ ಚೆನ್ನಾಗಿ ಆಗಿಬರುತ್ತೆ. ಇವ್ರು ಸ್ಪೋರ್ಟ್ಸಲ್ಲಿ ಇರ್ತಾರೆ. ಎನಿಥಿಂಗ್ ವಿಚ್ ಇಸ್ ರಿಲೇಟೆಡ್ ಟು ದರ್ ಪರ್ಸ್ನಾಲಿಟಿ ಅಲ್ವಾ. ಆ್ಯಂಡ್ ಎನಿಥಿಂಗ್ ವಿಚ್ ಇಸ್ ರಿಲೇಟೆಡ್ ಟು ಮಂಗಳ ಗ್ರಹ, ಇದು ಅವ್ರಿಗೆ ತುಂಬ ಚೆನ್ನಾಗಿ ಆಗಿಬರುತ್ತೆ. ಏರೀಸ್ ಅವರು ಅಂದರೆ ಮೇಷರಾಶಿಯವರು ಸ್ವಲ್ಪ ದೇ ವಿಲ್ ಸ್ಟ್ರಗಲ್ ವೆನ್ ಇಟ್ ಕಮ್ಸ್ ಟು ಎಕ್ಸ್ಪ್ರೆಸ್ಸಿಂಗ್. ಅಂದರೆ ಸ್ವಲ್ಪ ಅವರು ಹೊರಗಡೆಯಿಂದ ಅವರು ತುಂಬ ಕೆಲವ್ರಿಗೆ ತುಂಬ ಕಠೋರ್ ಥರ ಕಾಣಿಸ್ಬೋದು. ಬಟ್ ಒಳಗಡೆಯಿಂದ ಅವರು ತುಂಬ ಆ್ಯಕ್ಚುಲಿ ಸಾಫ್ಟ್ ಆಗಿರ್ತಾರೆ. ಬಿಕಾಸ್ ದೇ ಡೋಂಟ್ ವಾಂಟ್ ಟು ಶೋ ದ್ಯಾಟ್ ಸೈಡ್ ಆಫ್ ದೆಮ್. ಸೊ ಲೈಕ್ ಐ ಟೋಲ್ಡ್, ಲೈಕ್ ಇಂಪಲ್ಸಿವ್ನೆಸ್ ನೇಚರ್ ಏನಿರುತ್ತಲ್ಲ ಅದನ್ನು ಅವರು ಸ್ವಲ್ಪ ದೇ ಸ್ಟ್ರಗಲ್ ಟು ಕಂಟ್ರೋಲ್ ಇಟ್. ಆ್ಯಂಡ್ ದೆನ್ ಬೇರೆಯವ್ರ ಮುಂದೆ ಶೋ ಮಾಡಬಾರ್ದು. ತುಂಬ ಕೆಲವೊಂದು ಸತಿ ಕಂಟ್ರೋಲ್ ಮಾಡ್ತಾರೆ. ಆ್ಯಂಡ್ ಸಮ್ಟೈಮ್ಸ್ ಇಟ್ ಬ್ಯಾಕ್ ಫೈರ್ಸ್ ದೆಮ್. ಸೊ ದಿಸ್ ಇಸ್ ಹ್ಯಾವ್ ಟು ಬಿ ಲಿಟಲ್ ಬಿಟ್ ಕೇರ್ಫುಲ್ ಇದರಲ್ಲಿ. ಮತ್ತು ವೆನ್ ಇಟ್ ಕಮ್ಸ್ ಟು ಕಾಂಪಿಟಿಷನ್ ಆಗಲಿ ಅಥವಾ ಎಲ್ಲಿ ಧೈರ್ಯ ಬೇಕಾಗಿರುತ್ತಲ್ವ, ಅಲ್ಲಿ ಅಂತೂ ಇವರು ನಂಬರ್ 1 ಆಗಿರ್ತಾರೆ. ಜಸ್ಟ್ ಲೈಕ್ ದರ್ ಸೈನ್, ನಂಬರ್ 1 ಝೋಡಿಯಾಕ್. ಸೊ ಇವರು ಅಷ್ಟೇ ಲೈಫಲ್ಲಿ ಎಲ್ಲದರಲ್ಲೂ ನಂಬರ್ 1 ಆಗಿರ್ತಾರೆ. ಆ್ಯಂಡ್ ತುಂಬ ಒಳ್ಳೆ ಅಪಾರ್ಚುನಿಟೀಸ್ ಕೂಡ ಇವ್ರಿಗೆ ಸಿಗುತ್ತೆ. ವೆರಿ ಗ್ರೇಟ್ ಸೈನ್. ಆ್ಯಂಡ್ ಏರೀಸ್ ಅವ್ರು ಏನು ಗೊತ್ತಾ, ತುಂಬ ಬೇಗ ಕ್ವಿಕ್ ಆ್ಯಕ್ಷನ್ ತಗೊಳ್ತಾರೆ. ದೇ ಜಂಪ್ ಇನ್ ಟು
ಸಮ್ ಈವೆಂಟ್ಸ್ ಈವನ್ ಬಿಫೋರ್ ದೇ ಥಿಂಕ್. ಅಂದರೆ ಒಂದು ಏನಾದರೂ ಆಗೋಕ್ಕಿಂತ ಮುಂಚೆನೇ ಇವರು ಅದರಲ್ಲಿ ನಾನು ಮಾಡ್ತೀನಿ ಅಂತ ದೇ ಜಂಪ್ ಇನ್ ಟು ಆ್ಯಕ್ಷನ್, ದೇ ಜಂಪ್ ಇನ್ ಟು ಸಿಚುವೇಶನ್ಸ್, ದೇ ಜಸ್ಟ್ they want to be there because they are initiators, so they are very initiative also when it comes to their personality. ಅಂದರೆ ಇವಾಗ ಒಂದು ಫಾರ್ ಎಕ್ಸಾಂಪಲ್ ಒಂದು ಕ್ಲಾಸ್ ರೂಮಲ್ಲಿ ಎಲ್ಲ ನಿಂತಿದ್ದಾರೆ, ಯಾರಪ್ಪ ಲೀಡರ್ ಆಗ್ತೀರಾ, ಯಾರ ಹತ್ರ ಹಿಂಗೆ ಅಂದರೆ ಫಸ್ಟ್ ಇವರು ಕರೀತಿದ್ದಾರೆ. ಸೊ ಆ ಥರ, ಸೊ ದೇ ಆರ್ ವೆರಿ ಕಾನ್ಫಿಡೆಂಟ್ ಇನ್ ನೇಚರ್, ವೆರಿ ಡಿಟರ್ಮಿನ್ಡ್ ಆಲ್ಸೋ. ಸೊ ಅಮೇಝಿಂಗ್ ಝೋಡಿಯಾಕ್ ಸೈನ್, ವೆರಿ ವೆರಿ ನೈಸ್ ಪರ್ಸ್ನಾಲಿಟಿ ಟ್ರೇಟ್ಸ್ ದೇ ಹ್ಯಾವ್. ಆ್ಯಂಡ್ ನೀವು ಕೂಡ ಏರೀಸ್ ಇದ್ದೇ ಪರ್ಸ್ನಾಲಿಟಿ ಟ್ರೇಟ್ಸ್ ನಿಮ್ಮಲ್ಲಿ ಕೂಡ ಇದ್ದರೆ ಕಾಮೆಂಟ್ ಹಾಕಿ. ಆ್ಯಂಡ್ ಮುಂದಿನ ರಾಶಿಯಲ್ಲಿನೂ ಕೂಡ ಅವರ ರಾಶಿ ಬಗ್ಗೆ ತಿಳಿಸ್ತೀನಿ. ಆ್ಯಂಡ್ ನೀವೇನಾದರೂ ಏರೀಸ್ ಅಥವಾ ಮೇಷ ರಾಶಿಯವರಾಗಿದ್ದರೆ ಅದನ್ನು ಕೂಡ ಕಾಮೆಂಟ್ ಹಾಕಿ, ನಿಮ್ಮ ರಾಶಿಯ ಹೆಸರು ಕಾಮೆಂಟ್ ಹಾಕಿ. ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ರೆಗ್ಯುಲರ್ ಆಗಿ ವಿಡಿಯೋಸ್ ಬರ್ತಾ ಇರುತ್ತೆ ಆ್ಯಂಡ್ ಐ ವಿಲ್ ಬಿ ಶೇರಿಂಗ್ ಸಮ್ ಇಂಟ್ರೆಸ್ಟಿಂಗ್ ಥಿಂಗ್ಸ್. ಸೊ ಕೀಪ್ ವಾಚಿಂಗ್. ಥ್ಯಾಂಕ್ ಯು ಸೋ ಮಚ್.